ದಾವಣಗೆರೆಯ ಜಿಮ್ ಜಿಹಾದ್ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇದು ಲವ್ ಜಿಹಾದ್ ಅಲ್ಲ, ಪ್ರೀ ಪ್ಲಾನಿಂಗ್ ಹನಿ ಟ್ರ್ಯಾಪ್ ಅನ್ನುವ ಆರೋಪ ಕೇಳಿಬಂದಿದೆ. ಜಿಮ್ ಟ್ರೈನರ್ ಇಸ್ಮಾಯಿಲ್ ಏನಿದ್ದಾರೆ, ಅವರ ತಾಯಿ ರಜಿಯಾ ಈ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಫೋಟೋ ಹಾಗೆ ಆಡಿಯೋವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ನನ್ನ ಮಗನಿಗೆ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ಲು ಅಂತ ಹೇಳಿ ಅವರು ಪ್ರತ್ಯಾರೋಪವನ್ನು ಮಾಡ್ತಾ ಇರುವಂಥದ್ದು. 4.5 ಲಕ್ಷ ರೂಪಾಯಿಯನ್ನು ಪಡೆದು ನಿನ್ನ ಸಹವಾಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಂತೆ. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ದುಡ್ಡು ತಗೊಂಡ್ರು, ನಿನ್ನ ಸಹವಾಸಕ್ಕೆ ಬರಲ್ಲ ಅಂತ ಹೇಳಿದ್ರು. ಆದರೆ ಮತ್ತೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ, ಮೋಸವನ್ನು ಮಾಡಿದ್ದಾರೆ, ಹಳೆ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ದೂರುದಾರೆ ಸಂತ್ರಸ್ತೆ ಏನಿದ್ದಾರೆ ಅವರ ವಿರುದ್ಧ ಇಸ್ಮಾಯಿಲ್ನ ತಾಯಿ ರಜಿಯಾ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಸ್ಮಾಯಿಲ್ ಏನಿದ್ದಾರೆ ಇವರು ಜಿಮ್ ಟ್ರೈನರ್, ಇವರ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಆದರೆ ಇಸ್ಮಾಯಿಲ್ನ ತಾಯಿ ರಜಿಯಾ ಮಾಡ್ತಾ ಇರುವ ಆರೋಪವೇ ಬೇರೆ. ಅವನಿಗೆ ಒಂದು ಫೋನ್ ಬರ್ತೈತೆ ಬೆಳಗ್ಗೆ, ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವ್ನು ಬಂದ್ಮೇಲೆ ನಮ್ಮ ಅಣ್ಣನ ಕರೀತಿದ್ದಾರೆ, ಬಾರಪ್ಪ ಏನು ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ 1 ಗಂಟೆ ಆಗಿಲ್ಲ, ಇನ್ನ 2 ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಾರ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟ್ ಮೊಬೈಲ್ ಇಸ್ಕೊಂತಾರ. ಫಸ್ಟ್ ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲ್ ಕರ್ಕೊಂಡು ಹೋಗ್ತಾರ. ಅವ್ರು ಮೇಲ್ ಅಂದ್ರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರ. ಅವ್ನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗ್ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗ್ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲರಿಗೂ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀಯಂತೆ, ಹಂಗ್ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳ, ಏನ್ ಇವ್ರು ಮಾತಾಡ್ತಿರೋದವ್ರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದೀವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯಕಂತ ಮಾಡಿದೀವಿ ನಾವು. ಆ ತರ ನಡೀತಿದ್ರೆ ನಮ್ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗ್ಬೇಕಿತ್ತಲ್ಲ. ಆ ತರ ಇದ್ರೆ ಯಾರ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರ ಬಂದು ಈ ತರ ಮಾಡಿದಾರೆ ನಮಗೆ ಅಂತೇಳಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾರು ಇಲ್ಲ ಸರ್, ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತಿದಾರ ನೋಡ್ರಿ, ಆಕಾಶ್, ನಿಖಿಲ್, ಇವನು ರಂಜಿತ್, ಇಂಥವೆಲ್ಲ ಹೆಸರು ಇಟ್ಕೊಂಡು ಒಂದೊಂದು ಹುಡುಗಿಯರ ಹತ್ರ ಒಂದೊಂದು ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂತಿದ್ದ ಇವನು ಅಂತೇಳಿ ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡ್ದಾಗಿಂದ ನನ್ನ ಮಗ ಇಸ್ಮಾಯಿಲ್ ಅಂತಾನೆ ಹೆಸರಿಟ್ಟಿರೋದು. ಅವನಿಗೆ ಅವ್ನು ಇಲ್ಲಿ ಮಾಡ್ದಾಗೂ ಆಯ್ತಲ್ಲ ಇಸ್ಮಾಯಿಲ್ ಅಂತಾನೆ ಇಟ್ಟಿರೋದು. ಅದು ನಾವು ಅವನಿಗೆ ಟ್ರೈನರ್ ಆಗಿರತ್ತೆ ಜಿಮ್ ಹಾಕೊಟ್ಟಿದೀವಿ ಅಷ್ಟೇ ನಾವು ಅವನಿಗೆ ಮಾಡಕ್ಕೆ. ಅವನದೇನು ಸ್ವಂತ ಜಿಮ್ ಅಲ್ಲ ಅದು, ಆಯ್ತಾ? ಆ ತರ ಮಾತಾಡಿ ಏನಿಲ್ಲ. ಒಂದೇ ಹುಡುಗಿ ಹತ್ರ ಅಫೇರ್ ಇರೋದು ಒಂದು, ಅವಳು ಹೇಳಿ ಅವಳ ಹತ್ರ ಅಫೇರ್ ಇರೋದದು. ಅವರೆಲ್ಲ ಸೇರಿ ನನ್ನ ಮಗಗೆ ಈ ತರ ಮಾಡಿರೋದು. ಈ ಲವ್ ಜಿಯಾದು ಇಲ್ಲ, ಜಿಮ್ ಜಿಯಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ಜಿಮ್ ನೀವ್ ಯಾವೇ ಫೋಟೋದಾಗ ನೋಡ್ರಿ, ಒಂದೇ ತಿಂಗಳಿಗೆ 3 ಫೋಟೋ ತೆಗ್ದಾರ ಅವ್ರು. ಒಂದೇ ತಿಂಗಳಿಗೆ ಕೈ ಹಿಡ್ಕೊಂಡ್ ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರಾದೆಲ್ಲ ಡೇಟ್ ಇಂದ ಹಿಡಿದು ಟೈಮಿಂಗ್ಸ್ ಇಂದೆಲ್ಲ ಬಂದೈತೆ ಅದ್ರೊಳಗೆ. ಅವ್ರು ಮಾಡಿ ಅದನ್ನೆಲ್ಲ ಮಾಡಿ ತಗೊಂಡೋಗಿ ಅವ್ರ ಹತ್ರ ಹೋಗಿ ಮಾಡಿರೋದು. ಅದು ಇಲ್ಲೇ ಇತ್ತು ನೋಡ್ರಿ ಅವ್ರ ಫೋಟೋ. ಇದೇ ಹುಡುಗಿ, ಇವಳೇನ್ ಮಧು ಅಂತ ಇದಾಳಲ್ಲ, ಇವಳೇ ನನ್ನ ಮಗನ್ ಬಹಳ ಹಾಳು ಮಾಡಿರೋದು. ಇದೇ ಹುಡುಗಿ ಮಾಡಿರೋದು ನೋಡ್ರಿ. ಇವಳು ಗಂಡ, ಇದೇ ಹನಿ ಡ್ರಾಪ್ ಮಾಡೋರ ಇವ್ರಿಬ್ರು ಸೇರ್ಕೊಂಡು. ಗಂಡನು SRM ಕಾಲೇಜಿನಾಗೆ ಲೆಕ್ಚರ್ ಆಗಿದ್ದಾನೆ. ಇವನೇ ಕರ್ಕೊಂಡೋಗಿ ಜಿಮ್ ಹತ್ರ ಒಂದಿನ ಸತಿಗೂ ನಿಂತಿದ್ದಾರೆ. ಮೊನ್ನೆ 5 ಲಕ್ಷಕ್ಕೆ ಅದು ವಿಡಿಯೋ ಐತಿ ನನ್ನ ಹತ್ರ. ಪೇಪರ್ ಅಗ್ರಿಮೆಂಟ್ ಅವ್ನು ಮದುವೆ ಮಾಡ್ತೀವಿ ಅಂತ ನಾವು ಹುಡುಗಿನ ನೋಡ್ಕೊಂಡ್ ಬಂದಾಗ ಪೇಪರ್ ಅಗ್ರಿಮೆಂಟ್ ಸತಿಗೆ ಸೈನ್ ಮಾಡಿ 4 ಲಕ್ಷ ಇಸ್ಕೊಂಡು ಹೋಗಿದ್ದಾಳೆ ನನ್ನ ಹತ್ರನೇ. ನಾನು ಅದು ಆಗಿದ ಮೇಲೆ ನಾನು ಐತಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸ್ಟೆನ್ಸ್ ಹಾಕ್ಸ್ಕೊಂತೀನಿ ನಾನು. ಇವನೇನು ವಿಶ್ವ ಅಂತ ಇದಾನಲ್ಲ, ಇವ್ನ ಕೆಲಸದಾರ ಇದಾನಲ್ಲ, ಈ ವಿಶ್ವ ಅಂತ ಇಟ್ಕೊಂಡಿದ್ವಿ ನಾವು 3 ವರ್ಷದಿಂದ. ಈ ಹುಡುಗನೇ ಎಲ್ಲ ಕ್ಯಾಮ್ರಾದೆಲ್ಲ ಅವಳಿಗೆ ಸೀಕ್ರೆಟ್ ಇದು ಕೊಟ್ಟು ದುಡ್ಡು ಇಸ್ಕೊಂಡು ಇವಂದ ಐತಲ್ಲ ಡೀಟೇಲ್ಸ್ ತೆಗಸ್ರಿ, ಫೋನಿನ ಡೀಟೇಲ್ಸ್ ತೆಗಸ್ರಿ, ಎಷ್ಟು ದುಡ್ಡು ಅವಳಿಗೆ ಹೋಗಿದಾವೆ ಇವಳ ಕಡೆಯಿಂದ ಇವನಿಗೆ ಹೋಗಿರೋದು. ಇವನು ದೊಡ್ಡ ಹುಡುಗ, ಇವನು ಇವನ್ನೆಲ್ಲ ಮಾಡಿರೋದು ಇವ್ ಹುಡುಗನೇ, ವಿಶ್ವನ ಹುಡುಗನೇ ಮಾಡಿರೋದು. ಇವನಿಗೆಲ್ಲ ಡೀಟೇಲ್ಸ್ ಗೊತ್ತೈತಿ ನಮ್ಮ ಜಿಮ್ಮಿಂದು. ಇವನಿಗೆ ಕರೆ ಕಳಿಸ್ಲಿ, ಇವನಿಗೆ ಪೊಲೀಸರು ಕರೆ ಕಳಿಸ್ಲಿ, ಏನಿದ್ರು ಕ್ರಮ ತಗೊಳ್ರಿ. ನನ್ನ ಮಗ ಹಂಗೆಲ್ಲ ಕೆಡಿಸಿ ಹಾಳು ಮಾಡೋದು ಇದು ನೋಡ್ರಿ. ಅವಳಿದ್ರಿಂದ ಅವಳು ಅವನ ಜೊತೆಗಿರೋದು. ಈಗಾಗಲೇ 2-3 ವರ್ಷದಿಂದ ಅವಳ ಜೊತೆಗಿರೋದು, ಅವನ ಜೊತೆಗೆ ಇವಳು. ಇದು ಯಾರೋ ಹೇಳಿ ಮಾಡ್ಸಿರೋದು ಇದು ನಮ್ಮ ಜಿಮ್ನಾಗೆ. ಯಾರಿಗೋ ಬಿಟ್ಟಿದ್ವಿ ನಾವು ಜಿಮ್ ಸರ್ಚ್ ಮಾಡಕಂತ ಹೇಳ್ತದಾರಲ್ಲ, ಯಾರಿಗೋ ಹೇಳಿ ಮಾಡ್ಸಿರೋದು ಇದನ್ನ ಈ ಮಾತು ಹೇಳ್ತದಾರ ಅವರು. ಈಗ ಮಾತು ಹೇಳ್ತದಾರ ಅವರು. 4-5 ಜನ 11 ಜನ ಹುಡುಗಿಯರು 12 ಜನ ಹುಡುಗಿಯರು ಅಂತ ಹೇಳ್ತದಾರ. 12 ಜನ ಹುಡುಗಿಯ ಜೊತೆಗೆ ಅವ್ನಿಗೆ ಮಾಡಿದ್ರೆ ಯಾರಾಗ್ಲಿ ಬಂದು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ನನ್ನ ಮಗನ ಬಗ್ಗೆ. ಯಾರು ಬಂದು ಕಂಪ್ಲೇಂಟ್ ಕೊಟ್ರು? ನಾಳೆಗೆ 8 ದಿನ ಆಯ್ತು ನೋಡ್ರಿ ಅವ್ರು ಸ್ಟೇಷನ್ಗೆ ಹೋಗಿ. ರೇಷನ್ದಾಗ ಮೊಬೈಲು
ಅವ್ನ್ ಪೆಂಡ್ರೋಯಿ, ಅವ್ನ್ ಟಿವಿಆರ್ ತಗೊಂಡೋಗಿರೋದು, ಕಂಪ್ಯೂಟರ್ದು ಅಲ್ಲೇ ಐತಿ ಸ್ಟೇಷನ್ ನಾಗ. ಇನ್ನ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರ ಗ್ಯಾಸ್ ಸಾಕ್ಷಿಗಳು ನಾಶ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದ್ದಿದ್ದು, ಅವ್ನ ಜೊತೆಗೆ ಇದ್ದಿದ್ದು, ಹೋಟ್ಲಾಗ ಹೋಗಿ ಕುಡಿದಿದ್ದು ಎಲ್ಲ ಅವಳೇ ಅವತ್ ಮಾಡಿಸಿ ಕ್ಯಾಮ್ರಾದಾಗ. ಯಾಕಂದ್ರೆ ಇವ್ನು ವಿಶ್ವ ಆಯ್ತಲ್ಲ, ಕ್ಯಾಮ್ರಾದು ಕೋಡು ಅವಳಿಗೆ ಕೊಟ್ಟಿದ್ದಂತದನ್ನ. ಅದ್ರೊಳಗೆ ಎಲ್ಲ ಬರ ಚಿತ್ರದಾಗೆ ತಕೊಂಡು ವಿಡಿಯೋ ಇದು ತಕೊಂಡು ವಾಯ್ಸ್ ಮೆಸೇಜ್ ಇದಾವೆ ನನ್ನ ಹತ್ರ. ಅವಳು ವಾಯ್ಸ್ ಮೆಸೇಜ್ ಮಾಡಿದಳು ಅವ್ನ ಹೆಂಡತಿಗೆಲ್ಲ ಫೋನ್ ಮಾಡಿ. ಈಗ ಅವ್ನ ಹೆಂಡತಿ ಇದನ್ನೆಲ್ಲ ಗೊತ್ತಾಗಿ ಅವ್ನ ಹೆಂಡತಿ ಹೋದು 4 ತಿಂಗಳು ಪ್ರೆಗ್ನೆಂಟ್ ಆ ಹುಡುಗಿ. ಅವ್ರ ಅಮ್ಮರ ಮನೆಗೆ ಹೋದ್ಲು. ಇವ್ನು ನೋಡಿದ್ರೆ ಎಲ್ಲೋ ಓಡೋಗ್ ಬಿಟ್ಟಿದ್ದಾನೆ. ಈ ಟಿವಿಗಳಾಗೆ ಮೊಬೈಲ್ ಬರೋದ್ ನೋಡಿನೇ ಓಡೋಗಿದ್ದಾನೆ. ಏನನ್ನೋದು ಒಂದ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ. ಮಕ್ಳು ಮಾತಾಡಿದ್ಮೇಲೆ ಏನಂತೇಳಿ ಕರೆಕ್ಟ್ ಆಗಿ ತಿಳಿಸ್ಬೇಕು. ಯಾಕಂದ್ರೆ ಅವರು ನಾವು ಎಲ್ಲ ಒಂದೇ. ಅದು ಇಲ್ಲಿ ಜಾತಿ ಭೇದ ಬರೋದಿಲ್ಲ. ಕೇಳ್ಬೇಕಿತ್ತು, ಸ್ಟೇಷನ್ಗೆ ಕರೆ ಕಳಿಸಿ ಪೊಲೀಸರಿಗೆ ಹೇಳಿ ಕೇಳ್ಬೇಕಿತ್ತು. ಸತ್ಯತೆ ನಮ್ಗೆ ತಿಳಿಸ್ಬೇಕಾಗಿತ್ತು. ನಾವೀಗ ತಂದೆ ತಾಯಿ ದುಡ್ಡು ಹಾಕ್ತಾರೆ, ನಾವ್ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕಂದ್ರೆ ಹಿಂಗ ಜಿಮ್ಮಿಂದೆಲ್ಲ ಹಾಳು ಮಾಡಿ ಹೊಡೆದು ಅವ್ನ ಹೆಸರು ಕೆಡಿಸಿ ನಾಳೆ ನಮ್ ಜಿಮ್ಗಳಿಗೆ ಯಾರು ಬರ್ತಾರೆ ಅಂತ ಮಾತ್ರ 10-12 ಹುಡುಗಿ ಅಂದ್ರೆ ಏನ್ ಐತಾ ಇಲ್ಲ ಸರ್? ಇದು ಏನ್ ಐತಾ ಇಲ್ಲ? ನಮ್ಮ ಮಗನ್ ಜೀವನ ಉರ್ಲಾಕಂದ್ ಸಾಯಕ್ ಹೋಗಿದ್ದಾನೆ. ಮೊನ್ನೆ ಅವನು ಸುಸೈಡ್ ಮಾಡ್ಕೊಳಕ್ ಹೋಗಿದ್ದಾನೆ ಅವನು ಫ್ರೆಂಡ್ ರೂಮ್ನಾಗೆ. ಇದನ್ನೆಲ್ಲ ನೋಡಿ ಇವಳು ಒಂದೇ ಹುಡುಗಿ ಸರ್. ಅವ್ನ ಜೀವನದಾಗ ಇರೋದು ಇದು ಒಂದೇ ಹುಡುಗಿ. ಇವನ್ ಕಡೆಯಿಂದ ಮೊದ್ಲಿನ ಮದ್ವೆನೂ ಹಾಳಾಗೋತು. ಇವಳು ಮೊದ್ಲಿನ ಒಂದ್ ಹುಡುಗಿ ಮಾಡ್ಕೊಂಡಾಗಿ 3 ತಿಂಗಳಿಗೆ ಓಡೋದು. ಮೊದ್ಲೇ ಒಂದ್ ಮದ್ವೆ ಆಗಿತ್ತು ನನ್ನ ಮಗಾಗಿ, 3 ತಿಂಗಳಿಗೆ ಓಡೋದು ಇವಳ ಕಡೆಯಿಂದ. ಅದಾಗಿದ್ಮೇಲೆ ಜಾಸ್ತಿನೇ ಹಚ್ಕೊಂಡು ಈಗ ಮತ್ತೆ ನಾನು ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಈ ತರ ಕೈ ಬಿಚ್ಚಿ ಆ ಮದ್ವೆ ಮಾಡೋ ಸಲುವಾಗಿನೇ ನಾನು 4 ಲಕ್ಷ ಕೊಟ್ಟಿನಿ ಸರ್ ಇವಳಿಗೆ. ಬಾಂಡ್ ಪೇಪರ್ ಸೈನ್ ಮಾಡಿ, ಒರಿಜಿನಲ್ ಪೇಪರ್ ಸೈನ್ ಮಾಡಿ ಕೊಟ್ಟಿದ್ದಾಳೆ ನನಗಳು. ಇದೇ SS ಆಸ್ಪತ್ರೆಯಿಂದ ಹೋಗಿದ್ದೀನಿ ನಾನು ದುಡ್ಡು ತಗೊಂಡು. 15 ಲಕ್ಷ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದೆ. 15 ಲಕ್ಷ ಕೊಡಪ್ಪ, ನಾನು ಇಸ್ಮೇಲೆ ನೀನು ಬಿಟ್ಟು ಬಿಡ್ತೀನಿ ಅಂತೇಳಿ. ಅವ್ನು ಬಂದು ನನ್ನ ಹತ್ರ 10 ಮಾಡಿ ಹೇಳಿದಾಗ ಅದಿಷ್ಟೇ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡೋಗಿ ಹೇಳ್ತಾರ. ಓ ಆಂಟಿ ನಾನು ಮಾಡ್ತೀನಿ, ನಾನು ಇಸ್ಕೊಂತೀನಿ, ಈಗ ನಿಮ್ ಸವಾಸಕ್ಕೆ ಬರಲ್ಲ ಅಂದಳು. ಮತ್ತೆ ಬೆನ್ನತ್ತಿ ಬಿಟ್ಟಿದ್ದಾಳೆ ಅವನಿಗೆ. ಬೆನ್ನತ್ತಿ ಇದು ಮಾಡೋವರೆಗೂ ಇದಾಳು ನೋಡ್ರಿ. ಅವಳು ಇದು ಮಾಡಿ ಎಲ್ಲ ಮಾಡಿ ಹೋಗಿರೋದು. ಅವಳು ಎಲ್ಲಿ ಹೋಗಿದಾಳ ಅಂತ ಗೊತ್ತಿಲ್ಲ ಈಗವರೆಗೂ. ಅವ್ರು ಅಲ್ಲೇ ಅದಾರ. ಆಕಿ ಗಂಡ ಅಲ್ಲೇ ಬಂದು ನಮ್ಮನೆ ಪಕ್ಕಕ್ಕೆ ಕಾರ್ ಬಿಡೋದು ಲೆಕ್ಚರ್. ಆಕಿ ಗಂಡ ಲೆಕ್ಚರ್. ಅವ್ರದ್ದು ಒಂದೇ. ನೀವು ವಿಡಿಯೋಗಳದ್ದು ವಾಯ್ಸ್ ಮೆಸೇಜ್ ಕೇಳಿದ್ರೆ ಗೊತ್ತಾಗತ್ತೆ ನಿಮಗೆ. 4-5 ಜನದ ಜೊತೆ ಕುಡಿಯಕ್ ಬಿಟ್ಟು ಹೊರ ನಿಂದಿರ್ತಾನಂತೆ ಅವ್ನು ಕಾರ್ನ ಕರ್ಕೊಂಡು ಹೋಗೋದು. ಹನಿ ಟ್ರಾಪ್. ಅದು ಹನಿ ಟ್ರಾಪ್. ಲವ್ ಜಿಹಾದು ಜಿಮ್ ಜಿಹಾದ್ ಅಲ್ಲ ಅದು. ಹನಿ ಟ್ರಾಪ್ ಇದು. ನನ್ನ ಮಗನ ಹತ್ರ ದುಡ್ಡು ತಗೊಂಡಿರೋದು ಹನಿ ಟ್ರಾಪ್. ಮತ್ತೆ ಮೊನ್ನೆ ನಾವು ಕೆಳಗಡೆಗೆ ಡ್ಯಾನ್ಸ್ ಕ್ಲಾಸ್ ಮಾಡಿದೀವಿ ಸರ್. ಹೊಸ 2 ದಿನ ಸರ್ ಅದು ಡ್ಯಾನ್ಸ್ ಕ್ಲಾಸ್ ರೆಡಿ ಮಾಡಿದ್ರೆ ಯಾರ ಮಕ್ಕಳು ಸತಿ ಬಂದಿಲ್ಲ ಸರ್. ಅದು ಬೀಗ ಬಿದ್ದೈತಿ. ಈಗ 6 ಲಕ್ಷ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಮಾಡಿದೀವಿ ನಾವು ಡ್ಯಾನ್ಸ್ ಕ್ಲಾಸ್. ಒಬ್ರು ಬಂದಿಲ್ಲ. ಆಗ್ಲೇ 2 ದಿನ ಬತ್ತು ಬಂದಾಳ. ಅದು ವಿಡಿಯೋ ಐತೆ ನಮ್ದು. ಜಿಮ್ ಹತ್ರ ಯಾರಿಗೋ ಕರ್ಕೊಂಡ್ ಬಂದು ನನ್ನ ಮಗನ್ ಕೆಳಗಡೆ ಕರೆ ಕಳಿಸಿ ನನಗೆ 5 ಲಕ್ಷ ಕೊಡು, ನಾನು ಇವ್ರು ಯಾರಿಗೋ ಕರ್ಕೊಂಡ್ ಬಂದಿದ್ದೀನಿ, ಪೊಲೀಸರಿಗೆ ಹೇಳ್ತೀನಿ ನಾನು, ನೀನ್ ವಿಡಿಯೋ ಬಿಡ್ತೀನಿ, ನಾನು ಮಕ್ಕಂದಿರೋದು ಹೇಳ್ತೀನಿ, ನಾನು ಕುಡ್ದಿದ್ದೀನಿ, ನಾನು ಕುಡ್ದು ನಾನು ಮಕ್ಕಂಡಿದ್ದೀನಿ ಅಂತಾಳಕಿ ರೆಕಾರ್ಡಿಂಗ್ ನಾಗೆ. ಇದು ರೆಕಾರ್ಡಿಂಗು ನಾವು ಮಾಡ್ಕೊಂಡಿದ್ದು ಮನೆಗೆ. ಅವ್ನಿಗೆ ಫೋನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಇದಾವೆ ಎವಿಡೆನ್ಸ್ಗಳು ಅಂತ ಗೊತ್ತಿಲ್ಲ ಇನ್ನ. ಈ ತರ ಆಗಿರೋದದು. ಇದಕ್ಕೊಂದು ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ 10-12 ಹುಡುಗಿಯರಿಗೆ ಅವ್ನು ಹಾಳು ಮಾಡ್ದ ಎಲ್ಲ ಮಾಡ್ದ ಅಂತ ಜನಗಳು ಹೇಳ್ತಿರೋದು. ಅವ್ನು ಹಿಂಗಂದು ಮೈಕ್ ಮುಂದೆ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಹಿಂಗ್ ಮಾಡ್ತಿದ್ದ. ಅವ್ನು ಎಷ್ಟು ವರ್ಷದಿಂದ ಸರ್ ಜಿಮ್ ಮಾಡ್ತಿರೋದು. ಸಣ್ಣ ಕಾಲೇಜ್ ಬಿಟ್ಟಾಗಿಂದ ಅವ್ನು ಜಿಮ್ಮೆ ಮಾಡ್ತಿರೋದು. ಅವ್ನು ನನ್ನ ಮಗ ತಪ್ಪು ಮಾಡಿದಾನೆ, ನಾನು ತಪ್ಪು ಮಾಡಿಲ್ಲ ಅಂತ ಯಾ ತಾಯಿಗೂ ಈ ಪರಿಸ್ಥಿತಿ ಬರೋದ್ ಬೇಡ. ತನ್ನ ಮಗ ಮಾಡ್ಕೊಂಡಿದ್ ಹುಡುಗಿ ಬಗ್ಗೆ ತನ್ನ ತಾಯಿ ಬಂದು ಕುತ್ಕೊಂಡ್ ಮಾತಾಡೋ ಪ್ರೆಸ್ ಮೀಟ್ನಾಗ ಅಂದ್ರೆ ಮಾಮೂಲಿ ಮಾತಲ್ಲ.